ಎಲ್ಲ ಕಡೆ ಶಿಕ್ಷಕರ ಗುಣಗಾನ ಚಾಲು ಆಗ್ತದೆ. ಸಾಕಷ್ಟು ಕಾರ್ಯಕ್ರಮ ನಡೀತಾವ, ಸಾಕಷ್ಟು ವಿಡಿಯೋಗಳು ಬರ್ತಾವ. ಆ ವರ್ಣಶೂಲ ಹೆಂಗ ಅನಿಸ್ತದೆ ಅಂತ ಕೇಳಬೇಕಾಗಿದೆ. ಇತ್ತೀಚೆಗೆ ನಿಮ್ಗೆಲ್ಲಾರನ್ನು ಹೊಗಡೆ ವರ್ಣಶೂಲಕ್ಕೆ ಇರಿಸಿದ್ರು. ಹೆಂಗಿತ್ತು ಆ ವರ್ಣಶೂಲ? ಯಾಕೆ ಮಾತಾಡತ್ತೇನಂದ್ರೆ, ನಮ್ಮ ಸಮಾಜದಾಗ ಶಿಕ್ಷಕರಿಗೆ ಬಹಳ ವಿಶೇಷ ಸ್ಥಾನ ಅದು. ನನ್ನ ಪರಂಪರೆಯೊಳಗೆ, ನಮ್ಮ ಸಂಪ್ರದಾಯದಲ್ಲಿ ತಂದೆ ತಾಯಿ ಮತ್ತು ಗುರುಗಳನ್ನ ದೇವರ ಸ್ಥಾನದಲ್ಲಿ ನಿಲ್ಲಿಸ್ತಾರೆ. ಆಚಾರ್ಯ ದೇವೋಭವ, ಮಾತೃ ದೇವೋಭವ, ಪಿತೃ ದೇವೋಭವ. ವಿದ್ಯಾರ್ಥಿಗಳು ಶಾಲೆಯಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಿಮ್ಮನ್ನು ನೋಡಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ ಅಂತ ಅಂದಾಗ ಹೆಂಗ ಅನಿಸ್ತದೆ? ಹೌ ಡು ಯು ಫೀಲ್? ಇದು ಬೇಕ್ರಿ. ಸಂತ ಕಬೀರ್ ದಾಸರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಗುರುವಿಗೆ ಅದಕ್ಕಿಂತ ಒಂದೆರಡು ಸ್ಥಾನ ಕೊಟ್ಟು ಬಿಡ್ತಾರೆ. ಕಬೀರ್ ದಾಸರು ಹೇಳ್ತಾರೆ, ಗುರು ಗೋವಿಂದ್ दुओ खड़े काके लागू पाए, ए बलिहारी गुरु ಗೋವಿಂದ್ ದಿಯೋ ಆಪ್ನೆ ಬತಾಯೆ. ಒಬ್ಬ ವ್ಯಕ್ತಿಗೆ ದ್ವಂದ್ವಗಳು ಬಂದ್ಬಿಡ್ತಾರೆ ಬದುಕಲ್ಲಿ. ಗುರು ಮತ್ತೆ ಗೋವಿಂದ ಕಲಿಸಿದ ಗುರು, ಶಿಕ್ಷಕ ಮತ್ತು ದೇವರು ಇಬ್ರು ಒಂದೇ ಸರ್ತಿಗೆ ಎದುರು ಬಂದ್ಬಿಟ್ಟು ಅವನಿಗೆ ದ್ವಂದ್ವ ಆಗ್ತದೆ. ಈ ಕಡೆ ದೇವ್ರು ನಿಂತಾನ, ಈ ಕಡೆ ಗುರು ನಿಂತಾನ, ಯಾರ ಕಾಲಿಗೆ ಬಂದು ಬೀಳನ? ಅವಾಗ ಅವನು ಹೇಳ್ತಾನಂತ ದೇವರಿಗೆ, ಏ ಜಗತ್ ರಕ್ಷಕ ಬಲಿಹಾರಿ, ಕ್ಷಮ ಮಾಡಿ ನನಗ. ಗುರು ಅಂದ್ರೆ ಯಾರು ಅಂತ ನೀನು ನನಗೆ ಹೇಳಿದ್ದಿಲ್ಲ, ಇಲ್ಲಿ ಸೃಷ್ಟಿ ಮಾಡಿ ಕಳಿಸಿದಿ ಭೂಮಿ ಮೇಲೆ. ಆದ್ರೆ ಧರ್ಮ ಅಂದ್ರೇನು, ದೇವರು ಅಂದ್ರೇನು, ಈ ಗುರು ನನಗೆ ತೋರಿಸ್ಕೊಟ್ಟಿದ್ದಾನೆ. ಅದಕ್ಕೆ ಮೊದಲು ಅವನ ಪಾದಕ್ಕೆ ನಾನು ನಮಸ್ಕಾರ ಮಾಡ್ತೇನೆ. ಅದು ನಮ್ಮ ಪರಂಪರೆ ಸ್ನೇಹಿತರು. ಆದ್ರೆ ಇವತ್ತು ಅವ್ರು ಪರಿಚಯ ಮಾಡಿಕೊಟ್ರು. ನಾವು ಆರ್ಮಿದವರು ಒಂದು ಸ್ವಲ್ಪ ಮೇಲೆ ನಮ್ಗೆ ಸುತ್ತಿ ಬಳಸಿ ಮಾತಾಡಕ್ ಬರುದಿಲ್ಲ. ನಮ್ದೇನಿದ್ರು ನೇರ ನೀರ ಏಕ್ ಗೋಲಿ ಏಕ್ ದುಶ್ಮನ್ ಅಂತ ಟ್ರೈನಿಂಗ್ ಕೊಟ್ಟಿದ್ದಾರೆ. ಹಿಂಗಾಗಿ ನೇರವಾಗಿ ನಾನು ಕೇಳ್ತೇನೆ, ಸಮಾಜ ನಿಮಗೆ ಆ ಸ್ಥಾನ ಕೊಟ್ಟಾಗ, ಮಕ್ಕಳು ನಿಮ್ಮನ್ನೇ ದೇವರು ಅಂತ ತಿಳ್ಕೊಂಡು ನಿಮಗೆ ಸ್ತೋತ್ರ ಮಾಡಿದಾಗ, ಸ್ತುತಿ ಮಾಡಿದಾಗ, ಶಿಕ್ಷಕ ದಿನಾಚರಣೆಯಲ್ಲಿ ಎಲ್ಲ ನಿಮ್ಮನ್ನು ಹೊಗಳಿದಾಗ ನಿಮ್ಗೆ ಹೇಗೆ ಅನಿಸ್ತದೆ? ದೇವರ ಸ್ಥಾನದಲ್ಲಿ ನಿಲ್ಲಿಸಿದ ಸಮಾಜ. ನನ್ನ ಪ್ರಶ್ನೆ ಸ್ನೇಹಿತರಿಗೆ, ಜನ ಇದ್ದೀರಿ, ನೇರವಾಗಿ ಕೇಳ್ತೀನಿ, ನೀವು ದೇವರಾಗ್ಲಿಕ್ಕೆ ತಯಾರಿದ್ದೀರಿ? ಎಷ್ಟು ಮಂದಿ ತಯಾರಿದ್ದೀರಿ ದೇವರಾಗ್ಲಿಕ್ಕೆ? ಅವರ ಸ್ತೋತ್ರ ಮಾಡಿ ನಮಗೆ ಸ್ತುತಿ ಮಾಡಿದಾಗ ನಮ್ಗೆ ಖುಷಿ ಆಗ್ತದೆ, ಸಂತೋಷ ಪಡ್ತೇವೆ, ಚಪ್ಪಾಳೆ ಹೊಡಿತೀವಿ. ಆದ್ರೆ ಆ ಸ್ಥಾನಕ್ಕೆ ಹೋಗೋಕೆ ನಾನು ರೆಡಿ ಇದ್ದೇನೆ ಅಂದ್ರೆ ಅದಕ್ಕೆ ಏನ್ ಪ್ರಯತ್ನ ಮಾಡಿದ್ದೀವಿ? ಇವತ್ತಿನ ಕಾಲದ ಮನಸ ಆಗೋದ ವಾಚಾಗ್ಯದ. ದೇವ್ರ ಯಾವಾಗ ಅಷ್ಟು ಸುಲಭ ಅಲ್ಲ ಸ್ನೇಹಿತರು. ಒಬ್ಬ ಶಿಕ್ಷಕನಾಗಿ ಇಷ್ಟು ವರ್ಷ ನನ್ನ ವೃತ್ತಿಯಲ್ಲಿ ಆ ದೈವತ್ವ ಸಂಪಾದನೆಗೆ ನಾನು ಏನ್ ತಪಸ್ಸು ಮಾಡಿದ್ದೀನಿ? ಒಬ್ಬ ವಿದ್ಯಾರ್ಥಿಯಾಗಿ ನನ್ನ ವಿದ್ಯಾಭ್ಯಾಸ ಮುಗಿಸಿ ಶಿಕ್ಷಕ ವೃತ್ತಿಗೆ ನಾನು ಕಾಲಿಡದಾಗಿಂದ ಇಲ್ಲಿವರೆಗೂ ಆ ದೈವತ್ವ ಪ್ರಾಪ್ತಿ ಹತ್ರ ಎಷ್ಟು ಹೆಜ್ಜೆ ಇಟ್ಟಿದ್ದೀನಿ, ಅಂತ ಯಾವ ಗುಣಗಳನ್ನ ನಾನು ರೂಢಿಸ್ಕೊಂಡಿದ್ದೀನಿ. B.Ed ಡಿಗ್ರಿ ಬಿಟ್ಟರೆ ನನ್ನ ಹತ್ರ ಬಾಕಿ ಏನ್ ತಗೊಂಡೆ ನಾನು ಇಟ್ಕೊಳ್ತೇನೆ. ವಿ ಹ್ಯಾವ್ ಟು ಡು ಇಂಟ್ರೋಸ್ಪೆಕ್ಷನ್. ಕೆಲವೊಂದು ಅಹಿತಕರ ಪ್ರಶ್ನೆಗಳನ್ನ ಕೇಳ್ಕೋಬೇಕಾಗ್ತದೆ. ನಿಮಗೆ ಯಾರ ಬರಳು ಮಾಡಿ ಬಟ್ ಮಾಡಿ ತೋರಿಸಿದ್ರೆ ನಿಮ್ಗೆ ಸಿಟ್ಟು ಬರ್ತದೆ. ನನಗೆ ಹೇಳಕ್ ಬರಬೇಡ ನೀ. ಮನುಷ್ಯನ ಸಹಜ ಸ್ವಭಾವ, ನಮ್ಮ ಈಗೋ ಹೊಡೆತ ಬರ್ತದ. ಯಾರ ಬಟ್ ಮಾಡಿ ಪ್ರಶ್ನೆ ಮಾಡಿದ್ರೆ ನಮ್ಮ ಈಗೋಗೆ ಹೊಡೆತ ಬರ್ತದೆ. ನನಗೆ ಹೇಳ ಬರಬೇಡ, ಡೋಂಟ್ ಟ್ರೈ ಟು ಟೀಚ್ ಮಿ, ಓಕೆ? ಮೇರೆ ಕೋ ಸಿಖಾನೆ का नहीं, मेरे को सब पता है, चुप बैठ, ಕುಂದ್ರು ಸಮ, ನನಗೆ ಕಲ್ಸಕ್ ಬರಬೇಡ. ಯಾರು ಬಟ್ ಮಾಡಿ ನಾವು ಪ್ರಶ್ನೆ ಮಾಡಿದ್ರೆ ನಮ್ಮ ಈಗೋಗೆ, ಅಹಂಕಾರಕ್ಕೆ ಹೊಡೆತ ಬೀಳ್ತದೆ. ನಾವೊಂದು ಕವರ್ ಮಾಡ್ತೀವಿ, ಜಸ್ಟಿಫೈ ಮಾಡ್ಕೊಳ್ತೀವಿ. ಆದ್ರೆ ಯಾವತ್ತೂ ಒಂದ್ ದಿವಸ ಕನ್ನಡಿ ಮುಂದೆ ನಿಂತ್ಕೊಂಡು ನಮಗೆ ನಾವು ಪ್ರಶ್ನೆ ಕೇಳ್ಕೋಬೇಕಾಗ್ತದೆ ಸ್ನೇಹಿತರು, ಇನ್ನೊಬ್ಬರಲ್ಲ. ಇದು ನಮ್ಮ ಪರಂಪರೆಯ ಭಾಗ, ಇದು ನಮ್ಮ ಸನಾತನದ ಭಾಗ. ಸನಾತನ ಪರಂಪರೆಯಲ್ಲಿ ಆಸ್ತಿಕರೇ ಹೆಚ್ಚಾಗಿರ್ತಾರೆ. ದೇವಭಕ್ತಿ ಅದೆಲ್ಲ ಇದ್ದವರು, ಶಾಸ್ತ್ರ ರೀತಿ ರಿವಾಜುಗಳನ್ನ ಅನ್ಸ್ಕೊಂಡು ಆಸ್ತಿಕರೇ ಮೆಜಾರಿಟಿ ಇರುವಂತಹ ಸಂದರ್ಭದಲ್ಲೂ ಸಹ ಅಲ್ಪಸಂಖ್ಯೆಯಲ್ಲಿದ್ದ ಜಿಜ್ಞಾಸುಗಳಿಗೆ ನಮ್ಮ ಸಮಾಜದಲ್ಲಿ ವಿಶೇಷವಾದ ಗೌರವ ಮತ್ತು ಸ್ಥಾನಮಾನ ಇತ್ತು. ಆ ಜಿಜ್ಞಾಸುಗಳ ಕೆಲಸ ಪ್ರತಿಯೊಂದನ್ನು ಪ್ರಶ್ನೆ ಮಾಡೋದು. ಜಿಜ್ಞಾಸೆ ಅದ್ವೈತ ಸಂಪ್ರದಾಯದ ಮೂಲ ತತ್ವ ಅಲ್ಲ ಇದೆ. ಜ್ಞಾನ ಪ್ರಾಪ್ತಿಗಾಗಿ ಜಿಜ್ಞಾಸೆ ಅವಶ್ಯಕ ಅಂತ ಶಂಕರಾಚಾರ್ಯ ಹೇಳ್ತಾರೆ. ನಮ್ಮ ಅರಿವು ಹುಟ್ಟಬೇಕಾದಾಗ ಜಿಜ್ಞಾಸೆ ಬೇಕು, ಪ್ರಶ್ನೆ ಹಾಕೊಳ್ಬೇಕು.
ಸುಮ್ಮನೆ ಶಾಸ್ತ್ರ ಓದೋದ್ರಿಂದ, ಪುಸ್ತಕ ಓದೋದ್ರಿಂದ, ಅಕಾಡೆಮಿಕ್ ಡಿಗ್ರಿ ತಗೊಳ್ಳೋದ್ರಿಂದ ಏನು ಆಗೋದಿಲ್ಲ. ಪುಸ್ತಕದಲ್ಲಿ ದೊರೆತರಿವು ಮಸ್ತಕದಿ ತಳದ ಮಣಿಯಂತೆ, ಪುಸ್ತಕದಲ್ಲಿ ದೊರೆತರಿವು ಮಸ್ತಕದಿ ತಳದ ಮಣಿಯಂತೆ, ಚಿತ್ತದಳು ಮೂಡಿದರಿವು ತರುತರದ ಪುಷ್ಪ. ಏನನ್ನಂದ್ರೆ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳದ ಮಣಿಯಂತೆ. ಮುಖ್ಯಶ್ ನಾಲೆಜ್ ಏನಿರ್ತದೆ ಅದೆಲ್ಲ ಓದಿ ಓದಿ ಮಾಡಿ ಡಿಗ್ರಿ ಅಕ್ಯುಮುಲೇಟ್ ಮಾಡ್ತೀವಿ ನಾವು. ನೆನಪು ಮಾಡ್ಕೊಂಡ್ರಿ ಸ್ಟೂಡೆಂಟ್ ಇದ್ದಾಗ ನೀವು ಹೆಂಗ್ ಅಭ್ಯಾಸ ಮಾಡಿದ್ರಿ, ಹೆಂಗ್ ಡಿಗ್ರಿ ತಗೊಂಡ್ರಿ, ಹೆಂಗ್ ಪಾಸ್ ಮಾಡಿರಿ, ನಿಮಗೂ ಗೊತ್ತದ ನನಗೂ ಗೊತ್ತದ. ಸುಳ್ಳ ಬಡಿಯೋದು ಬೇಡ. ವರ್ಷ ಇಡೀ ಭಯಂಕರ ಇಂಪಾರ್ಟೆಂಟ್ ಕೆಲಸ ಇರ್ತಿದ್ವು. ಈಗ ನಾವು ಟೀಚರ್ ಹುಡುಗರು ಹೇಳ್ತೇವೆ ಬುದ್ಧಿ. ನಾವು ಸ್ಟೂಡೆಂಟ್ ಇದ್ದ ಹೆಂಗಿದ್ವಿ ಅಂತ ಯಾವ ತರ ಪ್ರಶ್ನೆ ಮಾಡ್ಕೊಂಡಿದೀವಿ. ವರ್ಷ ಇಡೀ ಇಂಪಾರ್ಟೆಂಟ್ ಕೆಲಸ ಇರ್ತಾವ, ಊರ್ ತಿರ್ಕೋತ ಅಡ್ಡಾಡ್ತಿದ್ವಿ. ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಹತ್ತಿದ ಕೂಡಲೇ ಕಂಡ ದೇವ್ರಿಗೆ ಗಲಾಗಲ್ಲ ಬಡ್ಕೊಂಡು, ದೇವ್ರ ನಮ್ಮಪ್ಪ ಇದೊಂದು ಟೆಸ್ಟ್ ಹೆಂಗಾರ ಪಾಸ್ ಮಾಡಿಸು, ನೆಕ್ಸ್ಟ್ ಇಯರ್ ನಿಂಗೆ ಮಾಡಂಗಿಲ್ಲ, ಮತ್ ಮುಂದಿನ ಸದಾ ಹೆಣ ಬರೋಣ. ಕಡಿಗೆ ಲಾಸ್ಟ್ ಎಕ್ಸಾಮ್ ಬಂದಾಗ ಚಾಲು ಆಗ್ತದ. ಹಂಗ ಬಾಪಾಟ್ ಮಾಡೋ ನಿದ್ದಿಗೇಟ್ ಬುದ್ಧಿಗೇಟ್ ಊಟ ಬಿಟ್ಟು ಒಬ್ಬರು ಮಾರಿ ನೋಡಂಗಿರೋದಿಲ್ಲ. ಪರೀಕ್ಷಾ ವೇಳದಾಗ ನೀವೆಲ್ಲ ಹೆಣ್ಮಕ್ಳೆಲ್ಲ ಒಳ್ಳೆ ನಾಗವಲ್ಲಿ ಆದಂಗ ಆಗ್ಬಿಟ್ಟಿರ್ತೀವಿ. ಕಾಣಕನ್ ಮಾಡ್ಕೊಂಡು ಕೂದಲ ಹರಕೊಂಡು ಪುಸ್ತಕ ಹಿಡ್ಕೊಂಡು ರಾತ್ರಿ ನಿಂತ್ಲ ಅಂದ್ರೆ ಯಾರು ಸಣ್ಣ ಹುಡುಗರು ನೋಡಿ ಚೀಟಿ ಚೀಟಿ ಎದ್ರಬೇಕು ಸೀರಿ. ಓದಿದ್ದು ಅರ್ಥ ಆಗ್ಲಿ ಆಗದೆ ಇರ್ಲಿ. ಮೊನ್ನೆ ಯಾರು ನಮ್ಮ ಸ್ನೇಹಿತರಂತದ್ದು, ಏನ್ರಿ ಎಲ್ಲಾರು ನಾವು ಈಗೆಲ್ಲ ಪ್ರಜಾಪ್ರಭುತ್ವ ಅಲ್ಲದ ಹಾಗೆ ಆಗಿ ಎಲ್ಲಾ ಕಡೆ ಮಾರ್ಕ್ಸ್ವಾದಿಗಳು ಬಹಳ ಬಿಟ್ಟಾರ ಅಂತಂದು. ನಾನು ಕಮ್ಯುನಿಸ್ಟ್ ಪಾರ್ಟಿ ಎಲ್ಲದ ಕೇರಳ ಬಂಗಾಳದ ಬಿಡ್ರಿ, ಎಲ್ಲದ್ರ ಅಡ್ರೆಸ್ ಇಲ್ಲ. ಕಾರ್ ಮಾರ್ಕ್ಸ್ ಅಲ್ರಿ, ಎಲ್ಲ ಎಕ್ಸಾಮ್ ಮಾರ್ಕ್ಸ್ವಾದಿಗಳು, ಬೇರೆ ಮಾರ್ಕ್ಸ್ ತಗೊಳ್ಳೋದು. ಅದ್ರ ಮೇಲೆ ನಿಂತು ಬಿಟ್ಟದ ಎಲ್ಲ. ಅದಕ್ಕೆ ಹಿಂದೆ ಹೇಳ್ತಿದ್ರೆ ಹೆಣ್ಮಕ್ಳು ವಯಸ್ಸು ಕೇಳಬಾರ್ದು, ವುಮೆನ್ಸ್ ಏಜ್ ಮೆನ್ಸ್ ವೇಜ್, ಗಂಡಸರ ಸ್ಯಾಲರಿ ಕೇಳಬಾರ್ದು. ವುಮೆನ್ಸ್ ಏಜ್ ಮೆನ್ಸ್ ವೇಜ್, ಈಗ ಮೂರನೇದು ಬಂದದ ಚಿಲ್ಡ್ರನ್ಸ್ ಪರ್ಸೆಂಟೇಜ್. ಯಾಕಂದ್ರೆ ಒಂದು ದೊಡ್ಡ ಗುಮ್ಮ ಮಾಡ್ಕೊಂತ ಬಿಟ್ಟೆ ಮಾರ್ಕ್ಸ್. ಸರ್ಕಾರ ಕಾನೂನು ಮಾಡ್ತದ, ರ್ಯಾಂಕ್ ಪದ್ಧತಿನ ತೆಗಿಬೇಕು, ರ್ಯಾಂಕ್ ಕೊಡಬಾರ್ದು ಮಕ್ಕಳಿಗೆ, ಕೇವಲ ಗ್ರೇಡ್ ಕೊಡಬೇಕು, ಮಾರ್ಕ್ಸ್ ಕೊಡಬೇಕು ಅಂತ ಹೇಳಿ ಅದಕ್ಕೆ ಕಾನೂನು ಮಾಡಿ ಬಹಳ ದಿವಸ ಆಗಿದೆ. ಈಗೂ ಬಾಜು ಮನೆಯವ್ರಿಗೆ ಕೇಳ್ರಿ, ಅವ್ರ ಮನೆ ಬಿಡ್ರಿ, ಬಾಜು ಮನೆಯವ್ರಿಗೆ ಕೇಳ್ರಿ, ಈ ಹುಡುಗದ ಅವ್ರ ಕ್ಲಾಸ್ನಾಗ ಎಷ್ಟನೇ ರ್ಯಾಂಕ್ ಅದ ಅಂತ ಬಾಜು ಮನೆಯವ್ರಿಗೂ ಗೊತ್ತಿರ್ತದೆ. ಹೆಂಗ್ ಗೊತ್ತಾಗ್ತವ್ರಿಗೆ? ಈ ಹುಡುಗ ಕ್ಲಾಸ್ ನ ಫಸ್ಟ್ ಅದನ್ನ ಸೆಕೆಂಡ್ ಅದನ್ನ ಥರ್ಡ್ ಅದನ್ನ ಬಾಜು ಮನೆಯವ್ರಿಗೆ ಹೆಂಗ್ ಗೊತ್ತಾಗ್ತದೆ? ಯಾಕಂದ್ರೆ ಸರ್ಕಾರ ಕಾನೂನು ಮಾಡೋದು ಬಿಡಂಗಿಲ್ಲ. ನಾವು ರೆಡಿ ಮಾಡೇ ಬಿಡ್ತೇವೆ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಹಚ್ಚಿ ಬಿಡ್ತೇವೆ ಲೆವೆಲ್. ಅದ್ರ ಸಂಬಂಧ ಅರ್ಥ ಆಗ್ಲಿ ಆಗದಿರ್ಲಿ, ಆ ರೈತರ ಹತ್ತಿ ಅಡಿಗೆ ಒಳಗೆ ಹತ್ತಿ ತುಳುದ್ ತುಂಬಂಗ ಮಳಗಿ ಮೇಲೆ ಕುಂತ ಕಟ್ಟಿ ಮೇಲೆ ಕುಂತ ಗಿಡದ ಬಿಡ ಕುಂತ ಮಡ್ಚಾಲಾಗ ಅಡಿಗೆ ಮನ್ಯಾಗ ಬಚ್ಚನ ಮನ್ಯಾಗ ಬಸ್ನಾಗ ಹೋಗೋ ಮುಂದ ಬರೋ ಮುಂದ ಓದಿದ್ದು ಎಕ್ಸಾಮ್ ಟೈಮ್ ಹತ್ತಿ ಅಡಿಗೆ ತುಂಬ್ತಾರಲ್ಲ ತುಳಿದು ರೈತರು ಹಂಗ ತುಂಬ್ಕೊಂಡು ಎಕ್ಸಾಮ್ ಒಳಗೆ ಹಿಂಗ್ ನಡು ಹೋಗೋದು. ಎಲ್ಲ ಚೂರು ತಲೆ ಅಲ್ಲಾಡಿ ಒಳಗಿಂದೆಲ್ಲ ಓದಿಬಿಟ್ಟು ಹೋಗಿ ಕುಂತು 3 ತಾಸು ಒಳಗಿಂದೆಲ್ಲ ಬಕ ವಾಂತಿ ಮಾಡಿ ಆ ಸೂಪರ್ವೈಸರ್ ಟೇಬಲ್ ಮೇಲೆ ಹೋಗಿಟ್ಟು ಹೊರಗೆ ಹೋಗಿ ಬಂದ ಮೇಲೆ ಅರ್ಧ ತಾಸ್ ಮೇಲೆ ಕೇಳ್ಬೇಕು, ಯಾವ ಕ್ವಶನ್ ಯಾವ ಆನ್ಸರ್ ಬರ್ತೀವಿ ಅವನಿಗೆ ಗೊತ್ತು. ಎಕ್ಸಾಮ್ ಮುಗಿದ್ಮೇಲೆ ಪುಸ್ತಕ 100 ರೂಪಾಯಿ ಕೊಟ್ಟು ದೋಸ್ತರು ಕೂಡ ಎಕ್ಸಾಮ್ ಮುಗಿದ ಪಾರ್ಟಿ ಮಾಡಿ ರಿಸಲ್ಟ್ ಬಂದಾಗ ಯಾವ್ದೋ ಸಬ್ಜೆಕ್ಟ್ ನ ಕಡಿಮೆ ಮಾರ್ಕ್ಸ್ ಬಂದಿದೆ, ಫೇಲ್ ಆಗಿದೆ ಅಂತ ಹೇಳಿ ರೂಮ್ ಆಗಲ್ಲ ಹಾಕೊಂಡು ಕುಂತು ಮುಸಿ ಹತ್ತೀರಿ. ಆಗ ಆ ಕ್ವಶನ್ ಕರೆಕ್ಟ್ ಆನ್ಸರ್ ಇತ್ತು, ಏನ್ ಬರ್ದೆ ಅಂತ ಹೊಳ್ಳಿ ಇನ್ನೂ ಆ ಪುಸ್ತಕ ತೆಗೆದು ನೋಡಕ್ ಹೋಗಿಲ್ಲ. ಹಿಂದಿನ ಕ್ಲಾಸಿನ ಪುಸ್ತಕ ನೋಡಿದ್ರೆ ಪಾಪ ಆಗ್ತದೆ. ಹಂಗ ನೀವೆಲ್ಲ ಡಿಗ್ರಿ ತಗೊಂಡ್ ಬಂದಿರಿ. B.Ed ಎಲ್ಲ ಕಲ್ಸಿದ್ರು, ಎಜುಕೇಶನ್ ಟೆಕ್ನಾಲಜಿ, ಚೈಲ್ಡ್ ಸೈಕಾಲಜಿ. ಅಲ್ಲಿ ಎಕ್ಸಾಮ್ ಮುಗೀತು ಒಬ್ಬಟ್ಟಿದ್ದ. ನಾನು ಧಾರವಾಡದಾಗಿದ್ದಾಗ ನೋಡ್ತಿದ್ದೀರಿ, ಆ ಕರ್ನಾಟಕ ಕಾಲೇಜ್ ಅಂತ ಹೇಳಿ ಕಲಾಭವನ ಸರ್ಕಲ್ ಬರ್ಬೇಕಾದ್ರೆ ಎಲ್ಲ ಟೀಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲೇ ಬರ್ತಾವ. ವುಮೆನ್ಸ್ ಟ್ರೈನಿಂಗ್, ಮೆನ್ಸ್ ಟ್ರೈನಿಂಗ್, DPEd, BPEd ಎಲ್ಲ ಕಾಲೇಜ್ ಬರ್ತಾವ. ಎಕ್ಸಾಮ್ ಟೈಮ್ ನೋಡ್ತಿದ್ವಿ ಎಲ್ಲ ಮಾಸ್ತರ ಟ್ರೈನಿಸ್ ಟೆಸ್ಟಾಗ ಅರ್ಬಿ ಸೀರೆ ಉಟ್ಕೊಂಡು ಡ್ರೆಸ್ ಹಾಕೊಂಡು ಇನ್ಶಾರ್ಟ್ ಮಾಡ್ಕೊಂಡು ಈ ಕೈಯಾಗ ಒಂದಿಷ್ಟು ಗ್ರಾಫ್, ಅದಕ್ಕೊಂದು ಚಾರ್ಟ್, ಇದು ಎಷ್ಟು ಮೈ ತುಂಬ ಟೇಲ್ ಹಿಡ್ಕೊಂಡು ಹಿಂಗ್ ಹೋಗ್ತಾರೆ ಎಲ್ಲಾರು. ಒಬ್ಬೊಬ್ರು ಎಲ್ಲಾರು ಕೈ ತುಂಬ ಟೇಲ್ ನೌಕರಿ ಸಿಕ್ಕ ಮೇಲೆ ಇವತ್ತಿದ್ದ ನಾವು ಒಬ್ಬ ಟೀಚರ್ ಕೈಯಾಗ ಒಂದು TLM ಕಾಣಲಿಲ್ಲ ನಮಗೆ. ಎಲ್ಲಿ ಹೋದ್ರು ಮೇಡಮ್, ಎಲ್ಲಿ ಹೋದ್ರು ಸರ್ ಅಷ್ಟು TLM. B.Ed ಮಾಡೋ ಮುಂದೆ ಎಷ್ಟಿದ್ದು ಕೈಯಾಗ ನೀವು ಎಲ್ಲಿ ಹೋದ್ರು? ಪ್ರಶ್ನೆ ಹಾಕೊಳ್ಬೇಕು, ಯಾಕೆ ಹಿಂಗದೇವಿ ನಾವು? ಈ ನಮ್ಮನೆ ಮಾರ್ಕ್ಸ್ ತಗೊಂಡು ಪಾಸ್ ಆದ್ವಿ ನಾವು. ಆ ಡಿಗ್ರಿ ಹೆಸರು ಮುಂಚೆ ಚಂದ ಕಾಣ್ತದೆ. BSc, MS, B.Ed, M.Ed, PhD, PGDCA, PGDM ತೋರ್ಸಕ್ಕಂತ ಚಂದ. ಬಿಲೀವ್ ಮೀ, ಡಬಲ್ PhD ಆದವ್ರು ನೋಡಿನ್ರಿ, ಅವ್ರ ವರ್ತನೆ ನೋಡಿದ್ರೆ ಅವ್ರು ವಿದ್ಯಾವಂತರು ಅಂತ ಕರಿಬೇಕಂದ್ರೆ ನಾಚಿಕೆ ಬರ್ತದೆ. ಹಂಗಿರ್ತಾರೆ. ಇನ್ ಕೆಲವೊಬ್ರು ಇರ್ತಾರೆ, ನೀವು ಜಾಸ್ತಿ ಕಲ್ತಿರೋದಿಲ್ಲ, ಎಂತ ಮಾತ್ರಿ ಅವ್ರ ಮಾತು ಕೇಳಿರೋರು, ಅದಕ್ಕೆ ನಮಸ್ಕಾರ ಮಾಡಬೇಕು ಅನಿಸ್ತದೆ.
ಈ ಬುಕ್ಕಿಶ್ ನಾಲೆಜ್ ಮಸ್ತಕದಿ ತಳದ ಮಣಿ ಅಂತೆ, ಮಹಾರಾಜನ ಕಿರೀಟದಲ್ಲಿ ಫಲಫಲ ಹೊಳೆಯುವ ಮಣಿ ಇದ್ದಂಗೆ. ನೋಡಕ್ ಭಾಳ ಚಂದ್ರಿ, ಹತ್ತು ಮುಟ್ಟಕ್ಕಾಗುದಿಲ್ಲ, ತೋರ್ಸಕ್ ಕಷ್ಟ ಅದು. ಹಂಗೆ ಹೆಸರು ಡಿಗ್ರಿಗಳು. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳದ ಮಣಿಯಂತೆ, ಚಿತ್ತದಳು ಮೂಡಿದರಿವು ತರುತಳದ ಪುಷ್ಪ. ಒಳಗಡೆಯಿಂದ ಏನು ಅರಿವು ತಾನಾಗಿ ಹುಟ್ಟಿ ಬರ್ತದಲ್ಲ, ಅದು ತರುತಳದ ಪುಷ್ಪ. ಒಂದು ಗಿಡದಾಗ ಮೊಗ್ಗು ಹುಟ್ಟಿ ಹೂವಾಗಿ ಅರಳಿದಾಗ ಆ ಹೂವಿನ ಸೌಂದರ್ಯ ನೋಡಿ ಖುಷಿ ಪಡಬಹುದು, ಆ ಹೂವನ್ನು ಕಿತ್ಕೊಂಡು ಮುಡ್ಕೋಬಹುದು. ಬಂದಂತ ಅತಿಥ್ಯ ಭಾಗತರಿಗೆ ಆ ಹೂವು ಕೊಟ್ಟು ಸ್ವಾಗತಿಸ್ತೀವಿ, ಸನ್ಮಾನ ಮಾಡ್ತೀವಿ. ಒಂದು ಹುಡುಗಿಗೆ ಕೆಂಪು ಗುಲಾಬಿ ಹೂವನ್ನ ಕೊಟ್ಟು ಐ ಲವ್ ಯು ಅಂತ ತನ್ನ ಪ್ರೀತಿನ ತೋರಿಸ್ತಾನೆ, ಪ್ರಪೋಸ್ ಮಾಡ್ತಾನೆ. ಮಧುಮಕ್ಕಳು ಹೂವಿನ ಹಾರ ಹಾಕೊಂಡು ಮದುವೆ ಮಾಡ್ಕೊಂಡು ಸಂತೋಷ ಪಡ್ತಾರೆ. ಹೆಣದ ಶೃಂಗಾರ ನಡೀತದೆ, ದೇವರ ಪೂಜೆ ಆಗ್ತದೆ. ಒಂದು ಹೂವಿಂದ ಎಷ್ಟೊಂದು ಪ್ರಯೋಜನ. ಆ ಹೂವಿಗೆ ಅಷ್ಟೊಂದು ಕಿಮ್ಮತ್ ಯಾಕೆ ಬರ್ತದೆ ಅಂದ್ರೆ ಅದು ಗಿಡದ ಒಳಗಿಂದ ಹುಟ್ಟಿ ಬಂದಿದ್ದು. ಯಾರು ಪ್ಲಾಸ್ಟಿಕ್ ಹೊತ್ಕೊಂಡ್ರೆ ಅಣಿಸಿಲ್ಲ. ಪ್ಲಾಸ್ಟಿಕ್ ಹೂವು ಎಷ್ಟ ಚಂದ ಇರಲಿ, ಅಲಂಕಾರಕ್ಕೆ ಅಷ್ಟೇ ಅದು. ಗಣಪತಿ ಪೆಂಡಲ್ ಅಲಂಕಾರ ಮಾಡ್ಬೋದು, ಆ ದೇವ್ರ ಪೂಜೆ ಮಾಡ್ಲಿಕ್ಕೆ ಪ್ಲಾಸ್ಟಿಕ್ ಹೂ ನಡೆಯೋದಿಲ್ಲ. ಆ ಹೂ ಒಳಗಿಂದ ಬಂದಿರ್ಬೇಕು. ನೆಲದ ಮೇಲೆ ಬಿದ್ದಿದ್ದನು ಹೂ ಪೂಜೆ ತಗೊಂಡು ಹೋಗುದಿಲ್ಲ, ಗೊತ್ತಿರಲಿ ನಿಮ್ಗೆ. ಗಿಡದಾಗಿಂದ ಕಿತ್ಕೊಂಡು ಬರ್ಬೇಕು. ಅದು ಬಾಜು ಮನೆ ಓಣೆಯಾಗಿನ ಬೇರೆಯವ್ರ ಮನೆಗೆ ಗಿಡದಾಗಿಂದ ಕಿತ್ಕೊಂಡು ಬಂದ್ರೆ ಇನ್ನೂ ಶ್ರೇಷ್ಠ ಅದು. ಅದು ಮುಂಜಾನೆ ವಾಕಿಂಗ್ ಹೋದ್ರೆ ಒಂದು ಫ್ಯಾಷನ್ ಆಗ್ಬಿಟ್ಟು ಹೂ ಕಿತ್ಕೊಂಡು ಹೋಗೋದು ಎಲ್ಲ ಮಂದಿ ಮನೆ, ಊರ್ ಮಂದಿ ಮನೆಗೆ. ಆ ಹೂವಿಗೆ ಯಾಕಷ್ಟು ಬೆಲೆ ಬರ್ತದಂದ್ರೆ ಅದು ಗಿಡದೊಳಗಿಂದ ಹುಟ್ಟಿ ಬಂದಿದೆ. ಹಾಗೆ ಸ್ನೇಹಿತರೆ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳದ ಮಣಿಯಂತೆ, ಚಿತ್ತದಳು ಮೂಡಿದರಿವು ತರುತಳದ ಪುಷ್ಪ. ವಸ್ತು ಸಾಕ್ಷಾತ್ಕಾರ ಅಂತ ನಿರೀಕ್ಷಣೆಯಿಂದ ಹೊರತು ಶಾಸ್ತ್ರಿತನದಿಂದ ಅಲ್ಲ ಮಂಕುತಿಮ್ಮ ಅಂತ ಗುಡ್ಡಪ್ಪನವ್ರು ಹೇಳ್ತಾರೆ. ವಿಷಯ ಸಾಕ್ಷಾತ್ಕಾರ ಆಗಬೇಕು, ವಿಷಯದ ಅರಿವು ಬರಬೇಕು ಅಂತಂದ್ರೆ ಅಂತರ್ನಿರೀಕ್ಷಣೆಯಿಂದ, ಇಂಟ್ರಾಸ್ಪೆಕ್ಷನ್ ಇಂದ. ಶಾಸ್ತ್ರ ಓದೋದ್ರಿಂದ, ಹೇಳೋದ್ರಿಂದ, ಡಿಗ್ರಿ ಅಕ್ಯುಮುಲೇಟ್ ಮಾಡ್ಕೊಳ್ಳೋದ್ರಿಂದ, ಸರ್ಟಿಫಿಕೇಟ್ ತಗೊಳ್ಳೋದ್ರಿಂದ ಅಲ್ಲ. ಇಂಟ್ರಾಸ್ಪೆಕ್ಷನ್ ಮುಖ್ಯ ಆಗ್ತದೆ. ಅದೇ ನಮ್ಮ ಧರ್ಮದ ಮೂಲ ಜಿಜ್ಞಾಸೆ. ಅದರಿಂದ ಜ್ಞಾನ ಪ್ರಾಪ್ತಿ ಆಗ್ತದೆ. ಅದರಲ್ಲಿ ಶರಣ ಸಂಪ್ರದಾಯದಲ್ಲೂ ಅದನ್ನೇ ಹೇಳ್ತಾರೆ. ಕಲ್ಲು ದೇವರು ದೇವರಲ್ಲ, ಮರದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹದಿ ಮಾಡಿದ ದೇವರು ದೇವರಲ್ಲ, ಕಾಶಿ ರಾಮೇಶ್ವರ ಋಷಿಕೇಶ ಮುಂತಾದ ಪುಣ್ಯ ತೀರ್ಥ ಕ್ಷೇತ್ರಗಳಲ್ಲಿರುವ ದೇವರು ದೇವರಲ್ಲ, ತನ್ನನ್ನು ತಾನರಿಯೇ ತಾನಾರೆಂದು ತಿಳಿಯೇ ತಾನೇ ದೈವ ನೋಡ ಪೂರ್ವ ಸಂಗಮ ದೇವ ಅಂತ ಅನ್ನ ಹೇಳ್ತಾರೆ. ಶಿಕ್ಷಕರಾಗಿ ನಾವು ಆ ಅರಿವು ಮೂಡಿಸ್ಕೊಳ್ಳೋದಕ್ಕೆ ಏನ್ ಮಾಡ್ತಾ ಇದ್ವಿ? ಯು ಹ್ಯಾವ್ ಟು ಆಸ್ಕ್ ದಟ್ ಕ್ವೆಶ್ಚನ್. ಇವತ್ತು ಆ ಕೆಲಸ ಮಾಡಕ್ಕೆ ನಾನು ಬಂದಿದ್ದೇನೆ ಸ್ನೇಹಿತ. ಹೊಗಳಿದ್ದು ಬಹಳ ಶಿಕ್ಷಕರು, ರಾಷ್ಟ್ರ ನಿರ್ಮಾಪಕರು, ಅದು ಇದೆ ಅಂತ. ನಿಜವಾಗ್ಲೂ ಕರಡಿ ಮುಂದೆ ನಿಂತು ನಾವು ನೋಡಿದಾಗ ನಾವು ಅದನ್ನ ಏನ್ ಕೆಲಸ ಮಾಡ್ತಾ ಇದ್ವಿ ಅನಿಸ್ತದ. ಮಂದಿ ಹೊಗಳ್ತಾರೆ, ಆದ್ರೆ ಯಾವತ್ತೂ ಒಂದು ದಿವಸ ನಾವು ಇಂಟ್ರೋಸ್ಪೆಕ್ಷನ್ ಮಾಡ್ಕೋಬೇಕಂತ ಏನ್ ಮಾಡ್ತಾ ಇದೀವಿ ನಾವು, ಸಮಾಜದಲ್ಲಿ ಏನ್ ಆಗ್ತಾ ಇದೆ. ಬಿಕಾಸ್ ದಿಸ್ ಇಸ್ ಯುವರ್ಸ್ ಇಸ್ ದ ಓನ್ಲಿ ಪ್ರೊಫೆಷನ್ ಯು ಡೋಂಟ್ ಹ್ಯಾವ್ ಎನಿ ಅಕೌಂಟಬಿಲಿಟಿ. ನಾನು ಮೊದಲೇ ಹೇಳಿದೆ, ನಾನು ನೇರವಾಗಿ ಮಾತಾಡ್ತೀನಿ ಅಂತ. ಎಲೆಕ್ಷನ್ ನಿಂತಿಲ್ಲ, ನೀವು ಓಟ್ ಕೇಳೋದು ಬಂದಿಲ್ಲ ನಾನು. ಬಟ್ ವಾಟ್ ಎವರ್ ಐ ಹ್ಯಾವ್ ಟು ಸೇ, ಐ ಹ್ಯಾವ್ ಟು ಸೇ, ದಿಸ್ ಇಸ್ ಮೈ ಡ್ಯೂಟಿ. ನನ್ನ ಮೌಲ್ಯಗಳನ್ನ ಎತ್ತಿ ಹಿಡಿತಾ ಇದ್ದೀನಿ ನಾನು. ಸಮಾಜದ ಆಗ ಹೋಗಗಳಿಗೆ ಎಷ್ಟು ಬಾಧ್ಯತೆ ಇದೆ ನನಗೆ. ನಿಮ್ಮ ವೃತ್ತಿಗೆ ಅಕೌಂಟಬಿಲಿಟಿ ಇಲ್ಲ, ಬೇರೆ ಯಾವುದೇ ವೃತ್ತಿಯಲ್ಲಿ. ಅವ್ರು ಇಂಡಸ್ಟ್ರಿ ಟ್ರೈನಿಂಗ್ ಮಾಡ್ತಾರೆ, ಮಾಹಿತಿ ಎನಿ ಇಂಡಸ್ಟ್ರಿ, ಎನಿ ಪ್ರೊಡಕ್ಷನ್ ಮಾಡೋದು, ಉತ್ಪಾದನೆ ಮಾಡೋದು ದೊಡ್ಡ ವಿಷಯ ಅಲ್ಲ ಸ್ನೇಹಿತರೆ. ಆ ಉತ್ಪಾದನೆ ವಸ್ತು ಮಾರುಕಟ್ಟೆಯಲ್ಲಿ ಮಾರಾಟ ಆಗಲಿಲ್ಲ ಅಂದ್ರೆ ಆ ಕಂಪನಿ ಮುಚ್ಕೊಂಡು ಹೋಗ್ತಾರೆ. ಅದರಿಂದ ಹೊರಬಂದ ವಸ್ತುಗಳು ಮಾರ್ಕೆಟ್ ಅಲ್ಲಿ ವ್ಯಾಪಾರ ಆಗಬೇಕು, ಜನ ಖರೀದಿ ಮಾಡಬೇಕು. ಆದ್ರೆ ಶಿಕ್ಷಕ ವೃತ್ತಿಲಿ ಅದಿಲ್ಲ. ನನ್ನ ಕೈಯಿಂದ ಪಾಸ್ ಆಗಿ ಹೋದ ವಿದ್ಯಾರ್ಥಿಗಳು ಮುಂದೆ ಏನಾಗ್ತಾರೆ ನನ್ನ ಜವಾಬ್ದಾರಿ ಅಲ್ಲ. ನನ್ನ ಕೆಲಸ ಮುಗಿತು. ನೀವು ಶಾಲೆಯಾಗಿದ್ದಾಗೆಲ್ಲ ಹುಡುಗರು ಕಳಿಸಿರ್ತೀರಿ, ನಾನು ಪರ್ಸನಲ್ ಕೇರ್ ತಗೊಳ್ಳೋದಿಲ್ಲ. ಅಲ್ಲಿ ಮಂದಿ ಬರೋಬರ್ ಶಾಲೆ ಸುಮ್ಮ ಹಂಗ ಪಾಸ್ ಮಾಡಿ ಕಳಿಸಿದ್ರು ಒಂದು ಅಂತಕ್ಷಣ ಬರೋದಿಲ್ಲ. ಕಡೆಗೆ ಎಲ್ಲಾರು ಕೂಡ ಪೇರೆಂಟ್ಸ್ ಬೈಯೋದು, ಮಕ್ಕಳಿಗೆಲ್ಲ ಕೇಳಿ ಕೊಡಕ್ಕೆ ಕಳಿಸ್ಬಿಡ್ತಾರ ಅವ್ರನ್ನ. ಮಗ ಶಾಲೆಗೆ ಹೋದ್ನೋ ಬಿಟ್ನೋ ಏನ್ ಮಾಡೋದು ತಿರುಗಿ ನೋಡೋದಿಲ್ಲ. ಫೀಸ್ ತುಂಬಿ ರೊಕ್ಕ ನಮ್ಮ ಕೊಟ್ಟು ಕೂಡ ನಾವೆಲ್ಲ ಅವ್ರು ತಯಾರು ಮಾಡ್ಬಿಡ್ತೀವಿ ಅಂತ ತಿಳ್ಕೊಂಡವ್ರೆ. ಆ ಪೇರೆಂಟ್ಸ್ ಅಂತಾರೆ, ಅಲ್ರಿ ನೀವು ಕೇಳಿ ಫೀಸ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ಕಲ್ಸಾಕ್ ನಿಮಗೇನು ರೋಗ ಅಂತ ಅವ್ರು ನಮಗೆ ಬೈತಾರೆ. ಎಲ್ಲ ಬಗೆಯನ್ನ ಎಲ್ಲಾರು ಕೂಡ ಮ್ಯಾನೇಜ್ಮೆಂಟಿಗೆ ಬೈಯೋದು. ಅದ್ರಾಗಂತೂ ಬಹಳ ಒಕ್ಕಟ್ಟಿರ್ತದೆ ಮ್ಯಾನೇಜ್ಮೆಂಟಿಗೆ ಬೈಲಿಕ್ಕೆ. ರಘುಪತಿ ರಾಘವ ರಾಜಾರಾಮ್ ಜಿತನಾ ತಂಕ ಉತ್ತನಾ ಕಾಮ್, ಅವ್ರು ಕೂಡ ಪಗಾರಕ್ಕೆ ಸಾಕಿ ಮಾಡಿದ್ದು. ಬೇರೆ ತಾವ ಮಾಡ್ತಾರೆ, ಒಬ್ಬರೊಬ್ರು ಬ್ಲೇಮ್ ಮಾಡ್ತಾ ಹೋಗ್ಬಿಡ್ತಾರ. ಆ ಮಗನ ಪರಿಸ್ಥಿತಿ ಏನಾಯ್ತು ಅಂತ ಎಷ್ಟು ಮಂದಿ ವಿಚಾರ ಮಾಡ್ತಾರೆ. ನನ್ನಿಂದ ಪಾಸ್ ಆಗಿ ಹೋದ ಸಮಾಜದಲ್ಲಿ ವ್ಯಕ್ತಿ ಏನಾದ ಅನ್ನೋದ್ರ ಬಗ್ಗೆ ಎಷ್ಟು ಮಂದಿ ನಾವು ಫಾಲೋ ಅಪ್ ಮಾಡ್ತೀವಿ.
ಬರೀ ನನ್ನ ಎಸ್ ನಂದು ಈಟ್ ರಿಸಲ್ಟ್ ಬಂತು, ನಂದು ಈಟ್ ರ್ಯಾಂಕ್ ಬಂತು, ಬೋರ್ಡ್ ಹಾಕೊಂಡು ಬ್ಯಾನರ್ ಹಾಕೊಂಡು ಫ್ಲಾಶ್ ಬೋರ್ಡ್ ಹಾಕೊಂಡು ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ. ಮುಂದೇನಾಯ್ತು? ಯಾವತ್ತಾದ್ರೂ ನಾವು ಅಕೌಂಟಬಿಲಿಟಿ ಅಂತ ತೋರಿಸ್ಕೊಂಡಿದ್ದೀವಿ? ಆ ಗುರು ಮತ್ತು ಶಿಷ್ಯರ ಮಧ್ಯೆ ಯಾವ ಸಂಬಂಧ, ಮಹೇಶ್ ಸಂಬಂಧ ಬಗ್ಗೆ ಮಾತಾಡಿದ್ರು, ಯಾವ ಸಂಬಂಧ ಇರ್ತಿತ್ತು, ಯಾವ ಸಂವಾದ ಇರ್ತಿತ್ತು? ಇದು ನಾ ಎಷ್ಟು ಹೇಳ್ತೇನೆ ಅಷ್ಟು ಹೇಳು. ಏನಾರ ಪ್ರಶ್ನೆ ಕೇಳಿದ್ರೆ ಕೆಲವರು ಇರ್ತದೆ, ನಾ ಎಷ್ಟು ಹೇಳಿದ್ರೆ ಅಷ್ಟು ಬರೀ ಪಾಸ್ ಆಗ್ತೀವಿ, ಒಣ ಅಧಿಕ ಪ್ರಸಂಗ ಮಾಡಬೇಡ, ಕೈ ಕಟ್. ಮಾ ವಿದ್ವಿಷಾದವಹೇ. ಒಂದ್ ಕಡೆ ಇಂಥ ಮಂತ್ರಗಳನ್ನ ಹೇಳ್ತೀವಿ, ಆದ್ರೆ ಪ್ರಾಕ್ಟೀಸ್ ಅಲ್ಲಿ ನಾವು ಯಾಕೆ ತರೋದಿಲ್ಲ? ಅದನ್ನ ಅರ್ಥ ಮಾಡಿಕೊಂಡು ಬೆಳೆದಾಗ ಬೆಳವಣಿಗೆ ಆಗ್ತದೆ.